పెను తుఫాను తలొంచి చూసే తొలి నిప్పు కణం అతడే సృష్టిద్దామని. ఇప్పుడు ఆయన వాళ్ళ లీడర్ ఆయన పేరు ఏదో ఉంటుంది, ఆయనకో ఏదో ముస్లిం పేరే, బాబా. ఒక ఫోటో పెట్టుకుని ఒక రూమ్ ఒకటి ఏర్పాటు చేసుకుని ఒక ఎర్రలైట్ వేసుకుని అక్కడ కూర్చుంటారు. అంటే ఇది ఒక సంకల్పంతో. అంటే ఇప్పుడు నేను సన్ స్పిరిచువల్ సొసైటీ అని ఒక ట్రస్ట్ పెట్టానండి, నేను వ్యవస్థాపకుడిని. आप जिनको मानते हो सब बेकार, सिर्फ अल्लाह नहीं है कोई खुदा, ईश्वर जो है खुदा के अलावा, और मोहम्मद रसूलुल्लाह और मोहम्मद अल्लाह के रसूल हैं. ये दो जुज़ हैं इस कलमे के. दोनों पर जो ईमान रखेगा, मोहम्मद को रसूल मानेगा, अल्लाह को खुदा मानेगा, वो जन्नत में जाने का हकदार है. मतलब मुसलमान का मतलब कांग्रेस, कांग्रेस का मतलब मुसलमान. ఏమిరా ఉపయోగం దేశానికి నీ వల్ల? చెప్పు. మంచి మర్యాద లేని ఎదవల్లారా, ఏం జన్మరా మీది? నమ్మ బతుకు బురదలో పంది బతుకుతుంది, నువ్వు బతుకుతున్నావు ఎందుకురా? ఎదవన్నారు ఎదవ ఎదవ. బాగా వేసేసాడు. मजा आया, और मैं ये जो मजा है हिंदुस्तान के हर व्यक्ति को देना चाहता हूं. रुको जरा, सबर करो. बोला धक्का बुक्की नहीं करने का, आराम से लेने का. हाँ, खत्म. बाय बाय, टाटा, गुड बाय, गया. ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಜೈ ಶ್ರೀರಾಮ್. ವೀಕ್ಷಕರೇ, ಇವತ್ತು ಮತ್ತೊಮ್ಮೆ ಬ್ರಹ್ಮಕುಮಾರಿ ಬಗ್ಗೆ ತಿಳಿದುಕೊಳ್ಳೋಣ. ದಾದಾ ಲೇಖರಾಜ್ ಎಂಬ ಅರಗುಂಡು ತಾತ ಬ್ರಹ್ಮಕುಮಾರಿಗೆ ನೀಡಿದಂಥ ಜ್ಞಾನ ಏನೆಂಬುದನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ವಿಡಿಯೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಹಾಗೂ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ವೀಕ್ಷಕರೇ, ಈ ದಾದಾ ಲೇಖರಾಜ್ 1947ರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತಲ್ಲ, ಸ್ವಾತಂತ್ರ್ಯ ಹೋರಾಟ ನಡೆದ ಸಮಯದಲ್ಲಿ ಪಾಕಿಸ್ತಾನ ಭಾರತ ದೇಶ ವಿಭಜನೆ ಆಯ್ತಲ್ಲ, ಆಗ ಈ ದಾದಾ ಲೇಖರಾಜ್ ಎಂಬ ಅರಗುಂಡು ತಾತ ಪಾಕಿಸ್ತಾನದ ಹೈದರಾಬಾದ್ನಲ್ಲಿ ಇದ್ದಾನೆ. ಮತ್ತು ಅಲ್ಲಿ ಓಂ ಮಂಡಳಿ ಅಂತ ಒಂದು ಸಂಸ್ಥೆ ನಿರ್ಮಾಣ ಮಾಡಿ ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳಬಾರ್ದು, ಪವಿತ್ರವಾಗಿರಬೇಕು ಅಂಥೇಳಿ ಎಷ್ಟೋ ಕುಟುಂಬಗಳನ್ನು ನಾಶ ಮಾಡಿದ್ದಾನೆ. ಹಾಗೂ ಎಷ್ಟೋ ಹೆಣ್ಣುಮಕ್ಕಳ ಜೊತೆಗೆ ಅನೈತಿಕ ಸಂಬಂಧಗಳನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತೇಳಿ ಮಾತುಗಳು ಬರ್ತಾವೆ ವೀಕ್ಷಕರೇ. ಆಗ ಅಲ್ಲಿನ ಸಿಂಧ್ ಜನಾಂಗದವರು ಈತನ ಮೇಲೆ, ದಾದಾ ಲೇಖರಾಜ್ ಮೇಲೆ ಅಲ್ಲಿ ಕೋರ್ಟಲ್ಲಿ ಕೇಸ್ ಮಾಡಿದಾಗ, ಇವಾಗ 47ರಲ್ಲಿ ದಾಟಿದ ನಂತರ ಕೇಸ್ ಮಾಡಿ ಆ ಓಂ ಮಂಡಳಿಯನ್ನು ಬ್ಯಾನ್ ಮಾಡಿಸಿದ್ದಾರೆ. ಅಲ್ಲಿನ ಹಿಂದೂಗಳು ಎಚ್ಚೆತ್ತುಕೊಂಡು ನಮ್ಮ ಪರಿವಾರಗಳೆಲ್ಲ ಹೊಡೆದು ಹೋಗ್ತವೆ, ಈ ನಮ್ಮ ಹೆಣ್ಮಕ್ಳಿಗೆಲ್ಲ ತಲೆ ಕೆಡಿಸಿ ಇದು ಮಾಡ್ತಾರೆ ಅಂತೇಳಿ ಈ ಓಂ ಮಂಡಳಿಯನ್ನು ಅಲ್ಲಿ ಪಾಕಿಸ್ತಾನದಲ್ಲಿ ಬ್ಯಾನ್ ಮಾಡಿದರು. ಬ್ಯಾನ್ ಮಾಡಿ ಅಲ್ಲಿಂದ ಆತನನ್ನು ಒದ್ದು ಓಡಿಸಿದಾಗ ಆತ 1950ರಲ್ಲಿ ಪಾಕಿಸ್ತಾನದಿಂದ ಭಾರತ ದೇಶದ ರಾಜಸ್ಥಾನ್ ಮೌಂಟ್ ಆಬುಗೆ ಬಂದು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದಾನೆ. ಏನು ಒಟ್ಟು ಈತನ ಟಾರ್ಗೆಟ್ ಏನಂದರೆ, ಪರಮಾತ್ಮ ನನ್ನ ಸಾಕ್ಷಾತ್ಕಾರ ಆಗಿದೆ, ಪರಮಾತ್ಮ ನನ್ನ ಶರೀರದಲ್ಲಿ ಬಂದು ಜ್ಞಾನ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಈ ಹೆಣ್ಮಕ್ಳೆಲ್ಲರೂ ನಂಬಿಬಿಟ್ಟಾರ. ಏನ್ರಿ, ಬ್ರಹ್ಮಕುಮಾರಿ ಹೆಣ್ಮಕ್ಳೆಲ್ಲ ನಂಬಿಬಿಟ್ರ. ಹೆಂಗೆ ನಂಬ್ತಾರೋ ಏನೋ, ಯಾರೋ ಏನು ಹೇಳ್ತಾರೆ ಅಂದರೆ ಎಲ್ಲ ಹೇಳಿದ್ದೆಲ್ಲ ನಂಬ್ತಾರಲ್ಲ. ಒಂದು ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ಲ, ಪರಮಾತ್ಮ ಶರೀರದಲ್ಲಿ ಬಂದು ಜ್ಞಾನ ಕೊಡೋದೇನು ಆಲ್ರೆಡಿ. ಮತ್ತು ಇವ್ರು ಏನು ಹೇಳ್ತಾರೆ, ಇಸ್ಲಾಂನಲ್ಲಿ ಹೇಳ್ತಕ್ಕಂಥ ಅಲ್ಲಾ ಅಂದರೆ ನೂರ್ ಹೇ ಅಂದರೆ ಜ್ಯೋತಿ ಸ್ವರೂಪನೇ ಅಂತ ಬರುತ್ತೆ, ಆತನು ಪರಮಾತ್ಮನೇ ಅಂತ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಹೇಳ್ತಕ್ಕಂಥ ಗಾಡ್ ಇಸ್ ಲೈಟ್ ಅಂದರೆ ತಿರ್ಗಾ ಜ್ಯೋತಿ ಸ್ವರೂಪನೇ ಬರುತ್ತೆ, ಆತನು ಪರಮಾತ್ಮನೇ ಅಂತ ಹೇಳ್ತಾರೆ. ಆದರೆ ನಾವು ಹಿಂದೂ ಧರ್ಮದಲ್ಲಿ ಪೂಜಿಸುವ ಪರಮಾತ್ಮ ಅಲ್ಲ, ಆತ ಶಂಕರನಿಗೆ ಶರೀರ ಇದೆ, ಪರಮಾತ್ಮನಿಗೆ ಶರೀರ ಇಲ್ಲ, ಆತ ಶರೀರ ತಗೊಳ್ಳೋದಿಲ್ಲ ಅಂತೆ. ಯಾಕೆ ತಗೊಳ್ಳೋದಿಲ್ಲ ಅಂದರೆ ಅದನ್ನ ಕೈಲಿ ಆಗ್ತಾ ಇಲ್ಲ ಶರೀರ ತಗೊಳ್ಳೋದಕ್ಕೆ. ಹೌದಲ್ಲ ವೀಕ್ಷಕರೇ, ಬೇರೆಯವರು ಶರೀರದಲ್ಲಿ ಬಂದು ಜ್ಞಾನ ಕೊಡ್ತಿದ್ರೆ ಅಂದರೆ ನಂಬಿಬಿಡ್ತಾರೆ.
ನೋಡಿ ನಮ್ಮ ದೇಶದಲ್ಲಿ ಹಿಂದೂಗಳು ಎಷ್ಟು ಅಜ್ಞಾನದಲ್ಲಿದ್ದಾರೆ. ಯಾರು ಏನು ಹೇಳಿದ್ರೆ ಅದನ್ನು ನಂಬಿ ಮೋಸ ಹೋಗಿ ಇವತ್ತು ನಮ್ಮ ದೇಶದಲ್ಲಿ ಬ್ರಹ್ಮಕುಮಾರಿಯರು ಎಷ್ಟೋ ಲಕ್ಷ ಜನಗಳು ತಯಾರಾಗಿ ನಮ್ಮ ದೇಶದ ಹಿಂದೂ ಸಂತಾನವನ್ನು ನಾಶ ಮಾಡಿದ್ದಾರೆ. ಅವರು ಜೀವನವನ್ನು ನಾಶ ಮಾಡಿಕೊಂಡು ಮತ್ತೆ ಹಿಂದೂ ಸಂತಾನವನ್ನು ಕೊಡಬೇಕಾದ ಈ ದೇಶಕ್ಕೆ ಆ ಹಿಂದೂ ಸಂತಾನವನ್ನು ಕೊಡದೆ ದೇಶಕ್ಕೆ ಹಿಂದೂ ಸಂಖ್ಯೆಯನ್ನು ನಾಶ ಮಾಡಿದ್ದಾರೆ. ಹೌದಲ್ಲ ವೀಕ್ಷಕರೇ? ಈ ದಾದಾ ಲೇಖರಾಜ್ ಕೊಟ್ಟ ಜ್ಞಾನ ಏನು ಗೊತ್ತಾ? ಪರಮಾತ್ಮ ಈ ದಾದಾ ಲೇಖರಾಜನಿಗೆ ಕೊಟ್ಟಂಥ ಜ್ಞಾನ ಏನಂದರೆ, ಅರಗುಂಡು ತಾತಗ ಹೆಣ್ಣು ಮಕ್ಕಳು ಪವಿತ್ರವಾಗಿರಬೇಕು, ಮದುವೆ ಮಾಡಿಕೊಳ್ಳಬಾರದು. ಮದುವೆ ಅಂದರೆ ಪಾಪ, ಮದುವೆ ಅಂದರೆ ಅಪವಿತ್ರ. ಹಾಗಾಗಿ ಹೆಣ್ಣು ಮಕ್ಕಳು ಪವಿತ್ರವಾಗಿದ್ದರೆ ಈ ಕಲಿಯುಗ ಅಂತ್ಯ ಬಂದಿದೆ. ಇವಾಗ ಈ ಕಲಿಯುಗ ಅಂತ್ಯ ಆದಮೇಲೆ ಸತ್ಯಯುಗ ಬರುತ್ತೆ. ಮತ್ತೆ ಆ ಸತ್ಯಯುಗದಲ್ಲಿ ನೀವು ದೇವಿ ದೇವತೆಗಳಾಗಿ ಹುಟ್ಟುತ್ತೀರಿ ಅಂತೇಳಿ ಆಸೆ ತೋರಿಸಿದ್ದಾನೆ ಈ ದಾದಾ ಲೇಖರಾಜ್ ಅರಗುಂಡು ತಾತ. ಈ ಪವಿತ್ರವಾಗಿರ್ಬೇಕಂತ ಹೇಳಿದ ತಲೆ ಕೆಡಿಸಿದಾಗ ಈ ಹೆಣ್ಮಕ್ಳೆಲ್ಲರೂ ಆತನ ಮಾತು ಕೇಳಿ ಇವತ್ತು ಎಷ್ಟೋ ಲಕ್ಷಾನುಗಟ್ಟಲೆ ಬ್ರಹ್ಮಕುಮಾರಿಯರು ಮದುವೆ ಮಾಡಿಕೊಳ್ಳದೆ ಬಿಳಿ ಸೀರೆ ಉಟ್ಟುಕೊಂಡು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿರ್ತಕ್ಕಂಥ ವಿಧವೆಯರಿಗೆ ಮಾತ್ರ ಆ ರೀತಿಯಾಗಿರಬೇಕಾದಂಥ ಇಟ್ಟಂಥ ಒಂದು ಪದ್ಧತಿಯನ್ನು ಇವರು ಅನುಸರಿಸ್ತಾ ಇದ್ದಾರೆ. ಬಿಳಿ ಸೀರೆ ಉಟ್ಕೊಳ್ತಾರೆ, ಕುಂಕುಮ ಇರೋದಿಲ್ಲ, ಬಳೆ ಇರೋದಿಲ್ಲ. ಏನು ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ ವಿಧವೆಯರು ಆಗಿರ್ಬೇಕಂತೇಳಿ ನಮ್ಮ ಹಿರಿಯರು ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ಹೌದಲ್ಲ? ಸೊ ಅವರು ಈಗ ವಿಧವೆಯರಾಗಿ ಇದ್ದಾರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ. ಆದರೆ ವೀಕ್ಷಕರೇ, ಇವರು ಅಲ್ಲ ಅಂದರೆ 100 ಹೇ ಅಂತಲೂ ನಂಬ್ತಾರೆ. ಮತ್ತು ಜೀಸಸ್ ಕ್ರೈಸ್ಟ್ ಸೇರಿರ್ತಕ್ಕಂಥ ಕ್ರೈಸ್ತವ ಮತದಲ್ಲಿರ್ತಕ್ಕಂಥ ಗಾಡ್ ಈಸ್ ಲೈಟ್ ಅಂದರೆ ಆತ ಜ್ಯೋತಿ ಸ್ವರೂಪನೇ ಬರ್ತದೆ, ಆತನು ಪರಮಾತ್ಮನ ಅಂತ ಹೋಗ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಪರಮಾತ್ಮ ಅಲ್ಲ, ಶಂಕರ ಅಂತ ಹೇಳ್ತಾರೆ. ಅಂದರೆ ನಾವು ಹಿಂದೂಗಳೆಲ್ಲ ಮೂರ್ಖರು. ಇವಾಗ ಪಾರ್ವತಿ ಶಿವನ ಹೆಂಡತಿ ಅಲ್ಲಂತೆ. ಮತ್ತು ಇವರು ಯಾವ ಆಧಾರದ ಮ್ಯಾಗೆ ಹೇಳ್ತಾರೆ? ಈ ದಾದಾ ಲೇಖರಾಜು ಮಾಡಿರ್ತಕ್ಕಂಥ ಒಂದು ದೊಡ್ಡ ಷಡ್ಯಂತರವನ್ನು ಇವರು ನಂಬಿ ಇವರು ಮೈಂಡ್ ವಾಶ್ ಮಾಡಿ ಮೋಸ ಮಾಡಿದ್ದಾರೆ ವೀಕ್ಷಕರೇ. ಮತ್ತು ಹಿಂದೂಗಳೇ ಎಚ್ಚೆತ್ತುಕೊಳ್ಬೇಕು, ಹಿಂದೂಗಳೇ ಪ್ರಶ್ನೆ ಮಾಡಬೇಕು ಬ್ರಹ್ಮಕುಮಾರಿಯರಿಗೆ. ನಾವು ಪೂಜಿಸುವ ಪರಮಾತ್ಮ ಪಾರ್ವತಿ ಶಿವ ಪರಮಾತ್ಮ ಅಂತ ನಾವು ಹೇಳ್ತೀವಿ. ಹೌದಲ್ಲ? ಇಲ್ಲಿಲ್ಲ, ಪಾರ್ವತಿ ಶಿವನ ಹೆಂಡತಿ ಅಲ್ಲ ಅಂತ, ಶಂಕರನ ಹೆಂಡತಿ ಅಂತೆ. ನೋಡ್ರಿ ಹೇಗಿದೆ ಇವ್ರು ಹೇಳ್ತಾ ಇರೋದು ಜ್ಞಾನ. ಅಂದರೆ ನಾವು ಶಿವಪುರಾಣದಲ್ಲಿ ನಮ್ಮ ಶಿವ ಪರಮಾತ್ಮ ಸಾಕಾರನಾಗಿ ಅವತಾರ ತಗೊಂಡು ಬಂದಿದ್ದಾನೆ. ಎಷ್ಟೋ ಋಷಿಮುನಿಗಳಿಗೆ ತಪಸ್ಸು ಮಾಡಿದವ್ರಿಗೆ ವರವನ್ನು ಕೊಟ್ಟಿದ್ದಾನಂತೆ ನಾವು ಹಿಂದೂ ಧರ್ಮದಲ್ಲಿ ನೋಡ್ತೀವಿ. ಹೌದಲ್ಲ? ಶಿವಪುರಾಣ, ಶಿವಲಿಂಗ ಪುರಾಣಗಳು ಎಷ್ಟೋ ಪುರಾಣಗಳಿವೆ ನಮಗೂ. ಆದರೆ ಅವೆಲ್ಲ ಸುಳ್ಳು ಅಂತ ಹೇಳ್ತಾರೆ ಅವರು. ಅವೆಲ್ಲ ಮನುಷ್ಯರು ಬರೆದು ಅಂತ ಹೇಳ್ತಾರೆ. ಅಂದರೆ ಇವ್ರು ಹೇಳೋದು ಇವರು ದೇವರ. ಮತ್ತು ಇವರು ದಾದಾ ಲೇಖರಾಜು ಈ ಬ್ರಹ್ಮಕುಮಾರಿಗಳು ಮನುಷ್ಯರಲ್ಲ. ಹೌದಲ್ಲ ವೀಕ್ಷಕರೇ? ಸೊ ಪ್ರತಿಯೊಬ್ಬ ಹಿಂದೂ ಈ ಬ್ರಹ್ಮಕುಮಾರಿನ ಪ್ರಶ್ನೆಗಳು ಕೇಳಬೇಕು. ಇಲ್ಲಾಂದರೆ ಬ್ರಹ್ಮಕುಮಾರಿ ಯಾರ್ಯಾರು ಕಂಡ್ರೆ ನಮಗೆ ಫೋನ್ ಮಾಡಿ ನಮ್ಮಲ್ಲಿ ಮಾತಾಡಿಸಿ ನಾವು ಅವರ ನೀರು ಇಳಿಸ್ತೀವಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಬೆಂಗಳೂರಲ್ಲಿರ್ತಕ್ಕಂಥ ಸಂಧ್ಯಾ ಅಂಬೋರು ಮತ್ತು ಸಾವಿತ್ರಿ ಎಂಬವ್ರ ಬಗ್ಗೆ ನಾನು ಕೌಂಟರ್ ವಿಡಿಯೋ ಮಾಡಿದ್ದೆ. ನಾನು ಅವರ ವಿಡಿಯೋಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ನನ್ನ ಮೇಲೆ ಬೆಂಗಳೂರಲ್ಲಿ 3-4 ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ. ಸೊ ಕಂಪ್ಲೇಂಟ್ ಕೊಟ್ಟು ಹೆದರಿಸಿ ನನ್ನ ಅವರ ವಿಡಿಯೋಗಳನ್ನು ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಆಗ್ತಾ ಇಲ್ಲ ಅವರಿಗೆ. ಮತ್ತು ಜನಗಳಲ್ಲಿ ಈ ವಿಡಿಯೋಗಳು ನನ್ನ ವಿಡಿಯೋಗಳು ಹೋದರೆ ಎಲ್ಲರೂ ಹುಷಾರಾಗ್ಬಿಡ್ತಾರೆ, ಎಲ್ಲರೂ ಎಚ್ಚೆತ್ತುಕೊಳ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಪ್ರಶ್ನೆ ಕೇಳೋರು ಆಗಿಬಿಡ್ತಾರೆ. ಆವಾಗ ನಮ್ಮ ಗತಿ ಏನಂತೇಳಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಬೆಂಗಳೂರಲ್ಲಿ ಸೊ ಹೆದರಿಸಿ ಪೊಲೀಸರಿಂದ ಅವ್ರ ಬಗ್ಗೆ ಮಾಡಿದಂಥ ಕೌಂಟರ್ ವಿಡಿಯೋಗಳಿಗೆ ಡಿಲೀಟ್ ಮಾಡಿಸಿದ್ದಾರೆ ವಿಡಿಯೋ ವೀಕ್ಷಕರೇ. ಇಲ್ಲಾಂದ್ರೆ ನೋಡಪ್ಪ ಕೋರ್ಟಲ್ಲಿ ನೋಡ್ಕೊಂತಿದ್ದಂದ್ರೆ ಕೋರ್ಟಲ್ಲಿ ನೋಡ್ಕೊ ಅಂತೇಳಿ ಹೇಳಿದ್ದಾರೆ ಅವರು. ಇವಾಗ ನನಗೆ ಬೆಂಗಳೂರಲ್ಲಿ ಹೋಗಿ ಕೋರ್ಟಲ್ಲಿ ಅವರ ವಿರುದ್ಧ ಹೋರಾಡಲು ನನಗೆ ಆರ್ಥಿಕ ತೊಂದರೆ ಇರುವುದರಿಂದ ಅವ್ರ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕಾಯ್ತು ವೀಕ್ಷಕರೇ. ಸೊ ಹಾಗಾಗಿ ನಾನು ನನ್ನ ಚಾನಲ್ಗಳಲ್ಲಿ ಫೋನ್ಪೇ ಇಟ್ಟಿದ್ದೇನೆ. ದಾನಿಗಳು, ಹಿಂದೂ ಬಂಧುಗಳು ನಿಮಗೆ ತೋಚಿದಷ್ಟು ಹಣಕಾಸಿನ ಸಹಾಯ ಮಾಡಿದರೆ ಮುಂದೆ ಇಂಥ ಸಮಸ್ಯೆಗಳು ಬಂದಾಗ ನಾನು ವಕೀಲನ ಇಟ್ಟು ಬೆಂಗಳೂರಾಗಲಿ ಎಲ್ಲಿಯಾದರೂ ಕೋರ್ಟಲ್ಲಿ ನಾನು ಹೋರಾಡಲು ಅನುಕೂಲ ಆಗುತ್ತೆ ಅಂತೇಳಿ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೀನಿ. ಸೊ ವೀಕ್ಷಕರೇ, ಬ್ರಹ್ಮಕುಮಾರಿಯ ಜ್ಞಾನ ಇಷ್ಟೇ. ಬ್ರಹ್ಮಕುಮಾರಿ ಇವಾಗ ನಾವು ಹಿಂದೂಗಳಿದ್ದೀವಲ್ಲ, ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡ್ತಾಯಿವಿ, ಯಾವುದಲ್ಲ ಅವೆಲ್ಲ ತಪ್ಪಂತ ಹೇಳ್ತಾರೆ ಅವರು. ಓನ್ಲಿ ಮೆಡಿಟೇಷನ್ ಧ್ಯಾನ ಮಾಡಬೇಕು. ಹಾಗೂ ಮತ್ತೆ ನಮ್ಮ ಶಿವಲಿಂಗನ ತೊಗೊತಾರೆ. ಇವಾಗ ನಾವು ಶಿವಲಿಂಗನ ತೊಗೊತಾರೆ, ನಮ್ಮ ಶಿವ ಪರಮಾತ್ಮ ಬಗ್ಗೆ ಹೇಳ್ತಾರೆ, ಮತ್ತು ಆತ ಪರಮಾತ್ಮ ಅಲ್ಲ ಅಂತ ಹೇಳ್ತಾರೆ ಅವರು.
ನೋಡ್ರಿ ಹೇಗಿದೆ ಇವ್ರದ್ದು ಮೆಂಟಾಲಿಟಿ, ಇವ್ರ ಜ್ಞಾನ ಅಜ್ಞಾನ ಅನ್ಬೇಕಾ. ಇವರೆಲ್ಲ ಮೋಸವಾಗಿ ಇಡೀ ಹಿಂದೂ ಸಮಾಜವನ್ನು, ಹಿಂದೂ ಸಂತಾನವನ್ನು ನಾಶ ಮಾಡಲು ತಯಾರು ಮಾಡಿರ್ತಕ್ಕಂಥ ಕಲಿಯುಗದ ಮತ್ತೊಂದು ಮತ ಬ್ರಹ್ಮಕುಮಾರಿ. ಈ ದಾದಾ ಲೇಖರಾಜ್ ಎಂಬವನು ಒಬ್ಬ ಮುಸ್ಲಿಮನ ಮಾತು. ಈ ಮುಸ್ಲಿಮು ಹಿಂದೂ ಸಂಖ್ಯೆಯನ್ನು ಗಟ್ಟಿಗೊಳಿಸ್ಬೇಕಾದ್ರೆ, ಯಾಕಂದರೆ ನಮ್ಮ ದೇಶದಲ್ಲಿ ನೋಡ್ರಿ ಹಿಂದೂಗಳನ್ನು ಮೋಸ ಮಾಡಲು ಇಂದಿರಾ ಗಾಂಧಿ, ನೆಹರು, ಪೂಲ್ವಾಲಾ ನೆಹರು, ಗಾಂಧಿ, ಟಕ್ಲಾ ಎಲ್ಲರೂ ಮೋಸ ಮಾಡಿದ್ರು ನಮ್ಮನೆ ಹಿಂದೂಗಳನ್ನ. ಯಾಕಂದರೆ ಇಂದಿರಾ ಗಾಂಧಿ ಅಂತ ನೀವು ಹೆಸರು ಕೇಳಿರ್ತಾರಲ್ಲ, ಇಂದಿರಾ ಗಾಂಧಿ ಹೆಂಗೆ ಬಂತ ಹೆಸರು? ಇಂದಿರಾ ಗಾಂಧಿ, ಇಂದಿರಾ ಆಕೆ ಹೆಸರು, ಗಾಂಧಿ ಟಕಲ, ಹೌದಲ್ಲ. ಇವಾಗ ಇಂದಿರಾ ಯಾರೇ ಹೆಂಡ್ತಿ? ಪಾಕಿಸ್ತಾನದಲ್ಲಿರ್ತಕ್ಕಂಥ ಫಿರೋಜ್ ಖಾನ್ ಗ್ಯಾಂಡಿ, ಆತನ ಹೆಸರು ಏನು? ಒಬ್ಬ ಮುಸ್ಲಿಂ, ಫಿರೋಜ್ ಖಾನ್ ಗ್ಯಾಂಡಿ. ಸೊ ಫಿರೋಜ್ ಖಾನ್ ಗ್ಯಾಂಡಿಗೆ ಹುಟ್ಟಿರ್ತಕ್ಕಂಥ ಈ ರಾಜೀವ್ ಗಾಂಧಿ ಏನಾಗಬೇಕು? ಮುಸ್ಲಿಂ ಆಗ್ಬೇಕು, ಹೌದಲ್ಲ. ಆದರೆ ಭಾರತ ದೇಶದಲ್ಲಿ ನಮ್ಮ ಮುಸ್ಲಿಂ ಆದರೆ ಓಟ್ಗಳು ಹಾಕಂಗಿಲ್ಲ, ನಾವು ಅಧಿಕಾರ ಚಲಾಯಿಸಲು ಆಗೋದಿಲ್ಲ ಅಂತೇಳಿ ಹೆಸರುಗಳನ್ನು ಬದಲಾಯಿಸ್ಕೊಂಡು ಗಾಂಧಿ, ಈ ನೆಹರು ಎಂಬವನು ಗಾಂಧಿ ಟಕಳದಲ್ಲಿ ಹೋಗಿ ಏನು ಮಾಡಬೇಕಪ್ಪ, ಈಕೆ ಮುಸ್ಲಿಮ್ ಮದುವೆ ಮಾಡ್ಕೊಂಬಿಟ್ಟಾಳ, ನಮ್ಮ ಭಾರತ ದೇಶದಲ್ಲಿ ನಮಗೆ ಹೆಂಗೆ ಮತ್ತು ಮುಂದೆ ನಮ್ಮ ಭವಿಷ್ಯ ಅಂತ ಹೇಳಿದ್ರೆ, ಈ ಗಾಂಧಿ ಟಕ್ಲಾನಲ್ಲ, ನೀನು ಏನು ಹೆದರಬೇಡ, ನಾನು ಇದನ್ನಲ್ಲ, ಇವಾಗ ಏನು ಅವನು ಫಿರೋಜ್ ಖಾನ್ ಗ್ಯಾಂಡಿ ಅಂತ ಅದಲ್ಲ, ನನ್ನ ಹೆಸರು ಮುಂದೆ ಇಟ್ಟುಬಿಡು, ಇಂದಿರಾ ಗಾಂಧಿ ಅಂತ ಇಟ್ಬಿಡು. ನಮ್ಮ ಹಿಂದೂಗಳೆಲ್ಲ ಮೂರ್ಖರಾಗಿ ಭಾರತ ದೇಶದಲ್ಲಿ ಎಲ್ಲರೂ ನಂಬಿಬಿಡ್ತಾರೆ ಅಂತ ಹೇಳಿ ಹೇಳ್ಕೋಸು ಹೀಗೆ ಮಾಡಿಕೊಂಡಿದ್ದಾರೆ ವೀಕ್ಷಕರೇ. ಈ ನಮಗೆ ದೇಶಕ್ಕೆ ಹಿಂದೂಗಳಿಗೆ ಮೋಸ ಮಾಡಲು ಮುಸ್ಲಿಮ್ಗೆ ಹುಟ್ಟಿರ್ತಕ್ಕಂಥ ರಾಜೀವ್ ಗಾಂಧಿಗೆ ಹುಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ, ಇವರೆಲ್ಲ ಮುಸ್ಲಿಮ ಹುಟ್ಟಿದ ಮೇಲೆ ಮುಸ್ಲಿಮ್ ಹೆಸರು ಇಟ್ಕೋಬೇಕಲ್ಲ. ಯಾಕೆ ಇಟ್ಕೊಂಡಿಲ್ಲ? ಭಾರತ ದೇಶದಲ್ಲಿ ಹಿಂದೂಗಳನ್ನು ಮೋಸ ಮಾಡಿ ಅಧಿಕಾರ ಚಲಾಯಿಸಲು. ಮತ್ತು ಇವ್ರ ತಾಯಿ ಯಾರು? ಕ್ರಿಶ್ಚಿಯನ್, ಹೌದಾ. ಮತ್ತು ಕ್ರಿಶ್ಚಿಯನ್ ಆದಮೇಲೆ ಅವ್ರ ಅಪ್ಪ ಮುಸ್ಲಿಮು, ಇವರ ಅಮ್ಮ ಕ್ರಿಶ್ಚಿಯನ್ನು, ಇವರು ಹಿಂದೂಗಳೇ ಅಲ್ಲ, ಹೌದಾ ಅಲ್ಲ. ಮತ್ತು ಈಗಿನ ಮಗಳನ್ನ ಯಾರು ಕೊಟ್ಟಳು? ಪ್ರಿಯಾಂಕಾ ಗಾಂಧಿ, ಅದು ಒಬ್ಬ ಕ್ರಿಶ್ಚಿಯನ್ಗೆ ಮದುವೆ ಮಾಡಿಕೊಟ್ರು. ಯಾಕೆ? ಮತ್ತು ಹಿಂದೂಗಳಾದರೆ ಮತ್ತು ಹಿಂದೂಗಳು ಮದುವೆ ಮಾಡಿಕೊಡ್ಬೇಕಲ್ಲ, ಹೌದಲ್ಲ ವೀಕ್ಷಕರೇ. ಯೋಚನೆ ಮಾಡಿ, ಈ ಪಾಷಾಂಡ ಮತಗಳಲ್ಲಿ ಇರ್ತಕ್ಕಂಥ ಈ ಕ್ರಿಶ್ಚಿಯನ್ ಮುಸ್ಲಿಮರು ನಮ್ಮ ದೇಶವನ್ನು ಆಳಲು, ಹಿಂದೂಗಳನ್ನು ಆಳಲು ಅನೇಕ ಹೆಸರುಗಳು ಬದಲಾಯಿಸ್ಕೊಂಡು ನಾವು ಹಿಂದೂ ಅಂತ ತಿಳ್ಕೊಂಡು ಬಂದು ಅನೇಕ ಷಡ್ಯಂತ್ರಗಳು ಮಾಡಿ ನಮ್ಮ ಹಿಂದೂಗಳನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈ ಬ್ರಹ್ಮಕುಮಾರಿಯರು ಅದರ ಮಾತು ಕೇಳಿ ಅವ್ರ ಮೈಂಡ್ ವಾಶ್ ಆಗಿ ಎಷ್ಟೋ ಲಕ್ಷಾನುಗಟ್ಟಲೆ ಹೆಣ್ಮಕ್ಳು ಮದುವೆ ಮಾಡಿಕೊಳ್ಳದೆ ಇವತ್ತು ನಮ್ಮ ದೇಶಕ್ಕೆ ಹಿಂದೂ ಸಂತಾನವನ್ನು ನಷ್ಟ ಮಾಡಿದ್ದಾರೆ ವೀಕ್ಷಕರೇ. ಮತ್ತು ಅನೇಕ ಹಿಂದೂಗಳು ನಷ್ಟ ಮಾಡ್ತಾನೇ ಇದ್ದಾರೆ. ಏನಂತೆ? ಮದುವೆ ಅಂದರೆ ಅಪವಿತ್ರ, ಮದುವೆ ಮಾಡಿಕೊಳ್ಳಬಾರ್ದು, ಪಾಪ ಅಂತ ಹೇಳ್ತಾರೆ. ನಾನು ಬ್ರಹ್ಮಕುಮಾರನ ಕೇಳ್ತೀನಿ, ಮತ್ತು ಮದುವೆ ಎಂಬುದು ಅಪವಿತ್ರ, ನೀವು ಪವಿತ್ರವಾಗಿರ್ಬೇಕಂದ್ರೆ ನೀವು ಎಲ್ಲಿಂದ ಹುಟ್ಟಿ ಬಂದಿರಿ? ಈ ಬ್ರಹ್ಮಕುಮಾರರು ಹುಟ್ಟಿ ಬಂದಿದ್ದು ಎಲ್ಲಿಂದ? ಅವರಪ್ಪ ಅವರಮ್ಮ ಮದುವೆ ಮಾಡಿಕೊಂಡ್ರೆ, ಅವರಪ್ಪ ಅವರಮ್ಮ ಸಂಸಾರ ಮಾಡಿದ್ರೆ ತಾನೇ ಹುಟ್ಟಿ ಬಂದಾರಲ್ಲ. ಮತ್ತು ಆ ಮದುವೆ ಎಂಬುದು ಪಾಪ ಆದರೆ, ಮದುವೆ ಎಂಬುದು ಅಪವಿತ್ರ ಆದರೆ, ಮತ್ತು ಇವರು ಹುಟ್ಟಿ ಬಂದಿದ್ದು ಅಲ್ಲಿಂದ ಅಲ್ಲ. ಮತ್ತು ಅಪವಿತ್ರದಿಂದ ಹುಟ್ಟಿ ಬಂದಂಥ ಇವರು ಅಪವಿತ್ರ ಆಗ್ತಾರೆ ಹೊರತು ಪವಿತ್ರ ಹೆಂಗಾಗ್ತಾರೆ? ಹೌದಲ್ಲ ವೀಕ್ಷಕರೇ. ನೋಡಿರಿ, ನಮ್ಮ ಹಿಂದೂಗಳಲ್ಲಿ ಯೋಚನೆ ಮಾಡುವ ಶಕ್ತಿನೇ ಇಲ್ಲ. ಯಾರು ಏನು ಹೇಳ್ತಾರೆ ಅದನ್ನು ನಂಬಿಬಿಡ್ತಾರೆ, ಮೋಸ ಹೋಗ್ತಾರೆ. ಎಷ್ಟೋ ಜನರ ಆಸ್ತಿಗಳನ್ನು ಬರೆಸ್ಕೊಂಡಿದ್ದಾರೆ. ಈಗ ಎಷ್ಟೋ ಜನರಿಂದ ಅಲ್ಲಿ ಬ್ರಹ್ಮಕುಮಾರಿ ನಂಬಿ ಹೋಗ್ತಾರಲ್ಲ ಆಶ್ರಮಕ್ಕೆ ಜ್ಞಾನ ಪಡೆಯಲು ಪರಮಾತ್ಮನ ಬಗ್ಗೆ, ಅವರಿಂದ ಹಣವನ್ನು ದೋಚಿ ಇವತ್ತು ದೊಡ್ಡ ದೊಡ್ಡ ಆಶ್ರಮಗಳನ್ನು ಕಟ್ಟಿಕೊಂಡು ಆರಾಮವಾಗಿ ಬದುಕ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇದು ಮತ್ತು ಈ ದಾದಾ ಲೇಖರಾಜ್ ಬಗ್ಗೆ ನಮ್ಮ ಫ್ರೆಂಡ್ ಒಬ್ಬಾತ ಒಂದು ಹಿಂದಿಯಲ್ಲಿ ವಿಡಿಯೋ ಮಾಡಿದ್ದಾನೆ, ಅದನ್ನು ನಿಮಗೆ ತೋರಿಸುತ್ತಾ ಅದರ ಅರ್ಥ ಹೇಳ್ತೀನಿ ವೀಕ್ಷಕರೇ. ನೋಡಿ, ಇಲ್ಲಿಂದ ಸಾಕು, ಇಷ್ಟು ಜನ ನಮ್ಮ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು ಸನ್ಯಾಸಿಗಳಾಗಿ ನಮ್ಮ ಹಿಂದೂ ಜನಸಂಖ್ಯೆಯನ್ನು ನಾಶ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಇನ್ನು ಮುಂದೆ ಯಾರು ಆ ಬ್ರಹ್ಮಕುಮಾರಿ ಬಲಿಯಾಗದೆ ಪ್ರತಿಯೊಬ್ಬ ಹಿಂದೂ ಹೋರಾಡಬೇಕು, ಹಾಗೂ ನಮಗೆ ಸಹಕರಿಸಿ ನಾವು ಹೋರಾಡೋಣ. ನಮ್ಮ ಹಿಂದೂ ಹೆಣ್ಣುಮಕ್ಕಳು ಬ್ರಹ್ಮಕುಮಾರಿಗೆ ಬಲಿಯಾಗಿ ನಮ್ಮ ಹಿಂದೂ ಸಂತಾನವನ್ನು ಕಡಿತಗೊಳಿಸಿದರೆ, ನಾಶ ಮಾಡಿದರೆ ಮತ್ತೊಮ್ಮೆ ನಾವು ಮುಸ್ಲಿಮರ ಕೈಯಲ್ಲೂ ಮತ್ತು ಕ್ರಿಶ್ಚಿಯನ್ ಕೈಯಲ್ಲೂ ಗುಲಾಮಗಿರಿಯಾಗಿ ಬದುಕಬೇಕಾಗುತ್ತೆ. ಎಚ್ಚೆತ್ತುಕೊಂಡು ಹಿಂದೂಗಳು ಸಪೋರ್ಟ್ ಮಾಡಿ ಹೋರಾಡಿ, ಸರಿನಾ? ಸರಿ, ಇವಾಗ ನಮ್ಮ ಫ್ರೆಂಡ್ ಏನು ಹೇಳ್ತಾ ಇದ್ದಾನೆ ಕೇಳೋಣ. नमस्कार दोस्तों, और आज रामनवमी के अवसर में आप सबको जय श्री राम। आप मेरे पीछे एक बाबा जी देख रहे होंगे। जी हाँ, ये अशोक खरात नहीं, ये लेखराज है।
आजकल मार्केट में बाबा चल रहे हैं। जी हाँ, हर जगह बाबा, और कुछ नहीं चल रहा है। अब बाबा बन जाओ, एक सनातन का मुखौटा पहनो, आस्था का अस्त्र लो और हमारे माँ बहन बेटियों को निचोड़ लो, अपने पाँव के नीचे कुचल दो। यही चल रहा है, क्योंकि किसी को डर नहीं कि कोई आके हमें प्रश्न करेगा, कोई प्रशासन से आएगा, कानून की लाठी दिखाएगा। ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಫ್ರೆಂಡ್ ಏನು ಹೇಳ್ತಾ ಇದ್ದಾರೆ, ಸನಾತನಕ ಮುಕುಟ್ ಪೇನು ಅಂದರೆ ಸನಾತನ ಧರ್ಮದ ಹೆಸರಿಟ್ಕೊಂಡು ನಾನು ಸನಾತನ ಅಂತ ಹೇಳ್ಕೊಂಡು ನಿಮ್ಮ ಮುಖವಾಡವನ್ನು ಒಂದು ಮುಖವಾಡ ಇಟ್ಕೊಂಡು ಅಂದ್ಬಿಟ್ರೆ ಆಯಿತು, ನಮ್ಮ ಹಿಂದೂ ಹೆಣ್ಣುಮಕ್ಕಳನ್ನು ಕಾಲು ಕೆಳಗೆ ಹಾಕಿ ತುಳಿದುಕೊಂಡು ಅವರ ಜೀವನವನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಮತ್ತು ನಾವು ಇವ್ರಿಗೆ ಏನು ಅಂದರೆ ನಮ್ಮ ಭಾರತ ದೇಶದಲ್ಲಿ ಯಾರು ನಮ್ಮನ್ನು ಕೇಳೋರಿಲ್ಲ, ಯಾರು ಪ್ರಶ್ನೆ ಮಾಡೋರಿಲ್ಲ. ಪ್ರಶ್ನೆ ಮಾಡಿದರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ. ನಾವು ಈ ಬ್ರಹ್ಮಕುಮಾರಿ ವಿಡಿಯೋಗಳಿಗೆ ಕೌಂಟರ್ ವಿಡಿಯೋ ಮಾಡಿದರೆ ಕೆಲವು ಪ್ರಶ್ನೆಗಳು ಕೇಳಿದ್ದೆ ನಾನು, ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಈ ವಿಡಿಯೋಗಳೆಲ್ಲ ಜನಗಳಲ್ಲಿ ಹೋದರೆ ನಮ್ಮ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಗ್ತಾರೆ. ಆಮೇಲೆ ನಾವು ಏನು ಉತ್ತರ ಕೊಡೋಕ್ಕೆ ಅವ್ರ ತಲೆ, ಯಾಕಂದರೆ ಅವ್ರದ್ದು ಉತ್ತರನೇ ಇಲ್ಲ ಕೊಡೋಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಬ್ರಹ್ಮಕುಮಾರಿಯರು ನಿಜವಾಗ್ಲೂ ಪರಮಾತ್ಮ ಆಗಿದ್ದಾನೆ ನೀವು ನಂಬಿದರೆ, ನೀವು ನಿಜವಾಗ್ಲೂ ಜ್ಞಾನಿಗಳಾದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಚರ್ಚೆ ಮಾಡಿ ಧೈರ್ಯ ಇದ್ದರೆ, ನಿಮ್ಮಲ್ಲಿ ನೀತಿ ನಿಜಾಯಿತಿ ಇದ್ದರೆ ನನಗೆ ಕಾಲ್ ಮಾಡಿ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಇವ್ರಿಗೆ ಮಾಡಿರ್ತಕ್ಕಂಥ ವೀಡಿಯೋಗಳಿಗೆ ಕೌಂಟರ್ ಕೊಟ್ಟರೆ ಆ ಕೌಂಟರ್ ವೀಡಿಯೋಗೆ ಇವ್ರಿಗೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ವಿಡಿಯೋಗಳನ್ನು ಡಿಲೀಟ್ ಮಾಡಿಸ್ತಾರೆ. ವೀಕ್ಷಕರೇ ಹೇಳಿದ್ನಲ್ಲ ನಾನು ಮುಂದೆ. ಸರಿ, ಮುಂದೆ ಏನು ಹೇಳ್ತಾನೆ ಕೇಳೋಣ ನಮ್ಮ ಫ್ರೆಂಡ್. किसी को कोई डर नहीं है। पिछले 2 दिन पहले हम सब ने देखा, सारे लोगों ने देखा, महाराष्ट्र के नासिक में अशोक खरात. In a shocking case from Nasik, Maharashtra, an influential astrologer Ashok Kharat has been arrested for allegedly sexually exploiting a 35-year-old woman under the guise of spirituality. ಸೊ ಕೇಳಿದ್ರಲ್ಲ ವೀಕ್ಷಕರೇ, ನಾಸಿಕ್ನಲ್ಲಿ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಈ ಅಶೋಕ್ ಖಾಡಾಂಬ ಸ್ವಾಮೀಜಿ ವೇಷ ಹಾಕಿಕೊಂಡು 35-40 ಹೆಣ್ಣುಮಕ್ಕಳ ಜೊತೆಗೆ ಲೈಂಗಿಕ ಸಂಬಂಧಗಳನ್ನು ಇಟ್ಕೊಂಡಿದ್ದಾನೆ. ಹೀಗೆ ಹಿಂದೂ ಧರ್ಮದ ಬಾಬಾ ಆಗಿ ಬರ್ತಾರೆ. ನಮ್ಮ ಹೆಣ್ಣುಮಕ್ಕಳನ್ನು ಎಷ್ಟೋ ಮಂದಿನ ಲೈಂಗಿಕವಾಗಿ ಬಳಸ್ಕೊಳ್ತಾರೆ. ಆದರೆ ನಮ್ಮ ಹೆಣ್ಮಕ್ಳಿಗೆ ಬುದ್ಧಿನೇ ಬರೋದಿಲ್ಲ, ಅವ್ರು ಯಾವತ್ತೂ ಹುಷಾರೇ ಆಗೋದಿಲ್ಲ. ಯಾಕಂದರೆ ಯಾರು ಕೇಳೋರಿಲ್ಲ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಕಾನೂನು ಸ್ಟ್ರಾಂಗ್ಗಳಿಲ್ಲ. ನಮ್ಮ ಹಿಂದೂಗಳಲ್ಲಿ ಮೊದಲು ಚೈತನ್ಯ ಇಲ್ಲ. ಹಿಂದೂಗಳು ಚೈತನ್ಯವಂತರಾಗಿ ಇದ್ರ ವಿರುದ್ಧ ಹೋರಾಡಿದರೆ ಆಟೋಮೆಟಿಕ್ ಆಗಿ ಬಂದಾಗುತ್ತೆ ಎಲ್ಲ. ಹೌದಲ್ಲ ವೀಕ್ಷಕರೇ? सिर्फ धार्मिक चोला पहनकर, आस्था को अपना शस्त्र बनाकर साधारण माँ बहन बेटियों को अपने जाल में फंसाकर उनके साथ क्या घिनौना काम किया। लेकिन आज जब हम देखते हैं कि कौन लोग हैं जो इस बारे में अपना प्रतिक्रिया दे रहे हैं, ना कोई हिंदू संगठन ने मेरे देखा, ना कोई बाबाओं ने इस बारे में कुछ बात कही. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಹೀಗೆ ಈ ಬ್ರಹ್ಮಕುಮಾರಿಯರು ಸ್ವಾಮೀಜಿಗಳು ಮಾಡತಕ್ಕಂಥ ಮೋಸವನ್ನು ಎದುರಿಸಲು ನಮ್ಮ ದೇಶದಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಧರ್ಮದ ಹೆಸರಲ್ಲಿ ಬದುಕುತ್ತಿರುವ ಸ್ವಾಮೀಜಿಗಳು ಒಬ್ಬರು ಮಾತಾಡ್ತಾ ಇಲ್ಲ, ಒಬ್ಬರು ಬರ್ತಾ ಇಲ್ಲ. ಏನು ಮಾಡಬೇಕು? ಇನ್ನು ನಮ್ಮಂಥ ಸಾಮಾನ್ಯರೇ ಬಂದು ಹೋರಾಡಬೇಕಾಗಿದೆ. ಆದರೆ ನಮ್ಮ ಬಾನರಾಜ್ ವಕೀಲರು, ಗೊತ್ತಲ್ಲ, ಬಾನರಾಜ್ ವಕೀಲರು ನನಗೆ ಹೇಳಿದರು, ಇಲ್ಲ ವೆಂಕಟೇಶ್, ಇದರ ವಿರುದ್ಧ ಸ್ವಾಮೀಜಿಗಳು ಬದುಕ್ತಾರೆ ಧರ್ಮದ ಹೆಸರ ಮೇಲೆ, ಅವರು ಹೋರಾಡಬೇಕು, ನಿಮ್ಮಂಥವ್ರು ಹೋರಾಡಬಾರ್ದು ಅಂತ ಹೇಳಿದ್ರೆ. ಆದರೆ ಅವರು ಹೋರಾಡಿದ್ರೆ ಇವತ್ತು ನಮ್ಮ ದೇಶ ಹೇಗೆ ಇರ್ತಿತ್ತು. ಹಾಗಾಗಿ ಇವತ್ತು ನಮಗೆ ಸೋಷಿಯಲ್ ಮಾಧ್ಯಮ ಬಂದಿದ್ದರಿಂದ ಇವಾಗ ಪ್ರತಿಯೊಬ್ಬ ಹಿಂದೂ ನಾಲೆಜ್ ಇದ್ದವ್ರು ಹೋರಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ಸ್ವಾಮೀಜಿಗಳು ಸಪೋರ್ಟ್ ಮಾಡಿ ಬಂದು ಹೋರಾಡಬೇಕು, ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ನಮ್ಮ ಧರ್ಮದ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳನ್ನು ಸರ್ವನಾಶ ಮಾಡ್ತಾ ಇದ್ದಾರೆ ಬ್ರಹ್ಮಕುಮಾರಿಯರು. ಅರ್ಥ ಆಗ್ತಾ ಇಲ್ವಾ? ಕಣ್ಣಿಗೆ ಕಾಣ್ತಾ ಇಲ್ವಾ ಸ್ವಾಮೀಜಿಗಳೇ? ಏನು ಹೋಳಿಗೆ ತುಪ್ಪಕೊಂಡು ಆಶ್ರಮದಲ್ಲಿ ಮಲಗೋದೇ ನಿಮ್ಮ ಕೆಲಸನಾ? ಸ್ವಲ್ಪ ಅರ್ಥ ಮಾಡಿಕೊಂಡು ಹೊರಗೆ ಬನ್ನಿ. लेकिन हमारे जैसे सनातनीय है जो आज इन लोगों से प्रश्न करेंगे, क्योंकि आज हर गली हर नुक्कड़ में ऐसे बाबा आ गए हैं. अशोक खैरात पकड़ा गया तो वो भगवान से शैतान बन गया, लेकिन ऐसे कई शैतान आज भगवान का चोला लेके, भगवान का नाम लेके हमारे घर के बगल में, हमारे नुक्कड़ में बैठे हुए. जी हाँ, आज अगर हम नहीं जागे, आज अगर सनातनी नहीं जागे, तो वो दिन दूर नहीं जब हमारे सारे परिवार, हर घर के एक सदस्य इनके चुंगल में होंगे. ये दुख की बात है कि अशोक खैरात जैसे और भी बाबा को हम ज्यादा दिन तक कानून के पीछे रख नहीं सकते. पता नहीं कब ये जेल से छूट जाए और अपना नाम बदल के, चोला बदल के फिर से अपने बगल में ही कोई दुकान खोल ले. जी हाँ, ऐसे ही कहानी हुई थी इस बाबा के साथ. इन बाबा ने स्टार्ट किया था पाकिस्तान में ओम मंडली के साथ. उसके बाद में वहां के सनातनियों ने इन्हें खदेड़ दिया, कोर्ट केस हुए, इनके संगठन को बैन कर दिया गया जब इनका नाम था ओम मंडली.
फिर वो दिन आ गया 1950, जब ये लोग पाकिस्तान से भारत आए और माउंट आबू में एक नए नाम के साथ अपना फिर से काम चालू कर दिया, अपना दुकान फिर से खोल लिया और इन्होंने नाम रख दिया ब्रह्मा कुमारी। इनके पास कुछ नहीं, सिर्फ है एक महिला संगठन जिसके पीछे छुपकर ये अपना सारा काम चलाते हैं। आप देखिए ये चित्र जो इनके साथ दिखता है, ये वही बाबा है जो हमारे ब्रह्मा बाबा को रिप्लेस कर दिया। आप सोचिए क्या सनातनी इस चीज को मान सकते हैं, लेकिन मान रहे हैं। ಸೊ ಕೇಳಿದ್ರಲ್ಲಿ ವೀಕ್ಷಕರೇ, ನಮ್ಮ ಫ್ರೆಂಡ್ ಏನಾಗ್ತಿದ್ದಾರೆ, ಈ ಬ್ರಹ್ಮ ಬಾಬಾ ಇದನ್ನ ದಾದಾ ಲೇಖರಾಜ್ ಅರಗುಂಡು ತಾತ ಪಾಕಿಸ್ತಾನದಲ್ಲಿ ಹೋಮ ಮಂಡಳಿ ಮಾಡಿದ್ದ. ಅಲ್ಲಿ ಈತನ ಮೇಲೆ ಕೋರ್ಟ್ ಕೇಸ್ ಇಲ್ಲ, ಅಲ್ಲಿ ಹಿಂದೂಗಳು ಎಚ್ಚೆತ್ತುಕೊಂಡ್ರು, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಹಿಂದೂಗಳು ಎಚ್ಚೆತ್ತುಕೊಂಡು ಈತನ ಮೇಲೆ ಕೋರ್ಟ್ ಕೇಸ್ ಎಲ್ಲ ಮಾಡಿದ ಮೇಲೆ ಅಲ್ಲಿ ಬ್ಯಾನ್ ಮಾಡಿಬಿಟ್ರು ಇದು ಹೋಮ ಮಂಡಳಿ ಅಂತೇಳಿ. ಈತ 1950ರಲ್ಲಿ ನಮ್ಮ ಭಾರತ ದೇಶಕ್ಕೆ ಓಡಿ ಬಂದು ಮೌಂಟ್ ಆಬಿನಲ್ಲಿ ಬ್ರಹ್ಮಕುಮಾರಿ ಅಂತೇಳಿ ಹೆಸರು ಚೇಂಜ್ ಮಾಡಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ನಮ್ಮ ಎಷ್ಟೋ ಹೆಣ್ಮಕ್ಳ ಜೀವನವನ್ನು ಹಾಳು ಮಾಡಿದ್ದಾನೆ. ಅವರು ತಮ್ಮ ಜೀವನವನ್ನು ಇವರ ಮಾತಲ್ಲಿ ಕೇಳಿಕೊಂಡು ಹಾಳು ಮಾಡಿಕೊಂಡು ಇವತ್ತು ನಮ್ಮ ದೇಶದ ಸಂಖ್ಯೆಯನ್ನೇ ನಾಶ ಮಾಡಿದ್ದಾರೆ. ವೀಕ್ಷಕರೇ, ಪ್ರತಿಯೊಬ್ಬ ಹಿಂದೂ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಪ್ರತಿಯೊಬ್ಬ ಮನೆಯ ಒಬ್ಬ ಹೆಣ್ಣು ಗಂಡು ಇವರ ಬಲೆಗೆ ಬಲಿಯಾಗೋದು ತಪ್ಪುವುದಿಲ್ಲ. ಇವರ ಬಲೆಗೆ ಬಲಿಯಾಗ್ಬಿಟ್ರೆ ಆಯಿತು, ನೀವು ನಪುಂಸಕರಾಗಿ ನಿಶ್ಶಕ್ತರಾಗಿ ನಿಮ್ಮ ಆಸ್ತಿ ಹಣವನ್ನು ಎಲ್ಲ ಲೂಟಿ ಮಾಡಿ ಬ್ರಹ್ಮಕುಮಾರಿಯರು ದೊಡ್ಡ ದೊಡ್ಡ ಆಶ್ರಮವನ್ನು ಮಾಡಿಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನು ಮಾಡಿಕೊಂಡು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಎಚ್ಚೆತ್ತುಕೊಳ್ಳಿ ವೀಕ್ಷಕರೇ, ಎಚ್ಚೆತ್ತುಕೊಳ್ಳಿ. ಮುಂದೆ ಕೇಳಿ. कोई भी गुरु बाबा इनके विषय में कुछ नहीं बोलता। इनकी मुरलिया, ये मुरलिया इनके पास, दोस्तों इनके पास कुछ भी नहीं, ये मुरलिया है। ये 8 साल की मुरलिया जो मेरे पास है, और ये बाबा था जो चले गए, इसके सिवा इनके पास कुछ नहीं है, कुछ नहीं है इनके पास। और ये मुरलिया अगर आप निकाल के देखेंगे, ये इजीली नेट में इनके वेबसाइट में अवेलेबल है। ये जब मुरलिया आप देखेंगे तो इसमें सीधे तौर पर लिखा हुआ होता है शादी पाप है, शादी सर्वनाश है, आपको शादी नहीं करना है, शादी अपवित्र है। मतलब अगर कोई शादी कर लिया तो वो अपवित्र बन गया। ಕೇಳಿದ್ರಲ್ಲಿ ವೀಕ್ಷಕರೇ, ಅಣ್ಣವರು ಇವರ ವೆಬ್ಸೈಟ್ನಲ್ಲಿ ಇವರು ಮುರಳಿಯಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದಾರಂತೆ. ಏನು, ಮದುವೆ ಮಾಡಿಕೊಳ್ಳೋದು ಪಾಪ, ಮದುವೆ ಮಾಡಿಕೊಂಡ್ರೆ ಸರ್ವನಾಶ, ಮದುವೆ ಅಂದರೆ ಅಪವಿತ್ರ ಅಂತ ಹೇಳಿದಂಥ ಈ ದಾದಾ ಲೇಖರಾಜು ಇವನು ಹೇಳಿದಂಥ ಮುರಳಿಯಲ್ಲಿ, ಅರಗುಂಡು ತಾತ ಹೇಳಿದಂಥ ಮುರಳಿಯಲ್ಲಿ ಮತ್ತು ಮದುವೆ ಪಾಪ ಆದರೆ ಮತ್ತು ಈ ಅರಗುಂಡು ತಾತ ದಾದಾ ಲೇಖರಾಜು ಮದುವೆ ಮಾಡಿಕೊಂಡಿದ್ದಾನೆ, 5 ಮಕ್ಕಳನ್ನು ಹಡೆದಾನೆ, ಮತ್ತು ಆ ಮಕ್ಕಳಿಗೆ ಮದುವೆ ಮಾಡಿದ್ದಾನೆ. ಮತ್ತು ಇವ್ರಿಗೆ ಗೊತ್ತಾಗೋದಿಲ್ವಾ ಇವ್ರು ಬ್ರಹ್ಮಕುಮಾರಿಯರಿಗೆ? ವಿಚಾರ ಮಾಡಿ. ಹೋಗ್ಲಿ, ಮದುವೆ ಇವ್ರ ಪ್ರಕಾರ ಪಾಪ, ಮದುವೆ ಸರ್ವನಾಶ, ಮದುವೆ ಅಪವಿತ್ರ. ಮತ್ತು ಇವಾಗ ಬ್ರಹ್ಮಕುಮಾರಿ ಆದವರೆಲ್ಲರೂ ಎಲ್ಲಿಂದ ಹುಟ್ಟು ಬಂದಾರ? ಮದುವೆ ಅಪವಿತ್ರ ಅಂತ ಹೇಳಿ ಮಗ ಅವ್ರ ಅಪ್ಪ ಅವರಮ್ಮ ಮದುವೆ ಮಾಡಿಕೊಂಡು ಸಂಸಾರ ಮಾಡಿದ್ರೆ ತಾನೇ ಹುಟ್ಟು ಬಂದಾರಲ್ಲ. ಮತ್ತು ಆ ಅಪವಿತ್ರದಿಂದ ಹುಟ್ಟು ಬಂದವರು ಅಪವಿತ್ರ ಆಗ್ತಾರೆ ಹೊರತು ಪವಿತ್ರ ಹೆಂಗೆ ಆಗ್ತಾರೆ? ಹೌದಲ್ಲ ವೀಕ್ಷರ? ಇಷ್ಟು ಸಣ್ಣಕ ಇವರು ಐಕ್ಯ ಲೆವೆಲ್ ಇಷ್ಟು ಕೆಳಮಟ್ಟಕ್ಕೆ ಇರ್ತದೆ, ಆಲೋಚನೆ ಮಾಡಿ. ಹೌದಾ ಇಲ್ವಾ? ನಾನು ಹೇಳೋದು ಕರೆಕ್ಟ್ ಆದಿಲ್ಲ? ಮದುವೆ ಅಂತ ಅಪವಿತ್ರ ಅಂತ ಇವರು ಮುರಳಿ ಹೇಳಿದಾಗ, ಮದುವೆ ಎಂಬುದು ಪಾಪ ಅಂತ ಹೇಳಿದಾಗ, ಈ ಬ್ರಹ್ಮಕುಮಾರರಲ್ಲಿ ಎಲ್ಲಿಂದ ಹುಟ್ಟಿ ಬಂದಾರ? ಪರಮಾತ್ಮದಿಂದ ಬಂದಾರ? ಇಲ್ವಲ್ಲ. ಇವ್ರ ಅಪ್ಪ ಅಮ್ಮ ಮದುವೆ ಮಾಡಿಕೊಂಡ್ರೆ ತಾನೇ, ಸೆಕ್ಸ್ ಮಾಡಿದ್ರೆ ತಾನೇ ಹುಟ್ಟಿ ಬಂದಾರಲ್ಲ. ಮತ್ತು ಇವರು ಅಪವಿತ್ರ ಅಂತ ಹೇಳುವ ಇವರು ಆ ಅಪವಿತ್ರದಿಂದ ಹುಟ್ಟಿ ಬಂದವರು ಅಪವಿತ್ರರಾಗ್ತಾರೆ ಹೊರತು ಪವಿತ್ರ ಹೆಂಗೆ ಆಗ್ತಾರೆ? ಇವರು ಪವಿತ್ರ ಅಂದರೆ ಇವ್ರು ಮದುವೆ ಮಾಡಿಕೊಳ್ಳಂದ್ರೆ ಪವಿತ್ರ ಆದಂಗ? ಇಲ್ವಲ್ಲ. ನೀವು ಹುಟ್ಟು ಬಂದಿದ್ದು ಎಲ್ಲಿಂದ? ಯಾವುದನ್ನು ನೀವು ಅಪವಿತ್ರ ಅಂತ ಹೇಳ್ತಿರೋ ಅಲ್ಲಿಂದಲ್ಲ ನೀವು ಹುಟ್ಟು ಬಂದಿದ್ದು. ಅಪವಿತ್ರದಿಂದ ಹುಟ್ಟಿ ಬಂದವರು ಅಪವಿತ್ರನೇ ಆಗ್ತಾರೆ ಹೊರತು ಪವಿತ್ರ ಹೆಂಗೆ ಆಗ್ತಾರೆ? ಹೌದಲ್ಲ ವೀಕ್ಷಕರೇ? ಸೊ ಇಷ್ಟು ಸಣ್ಣ ಕಾಮನ್ ಸೆನ್ಸ್ನು ಈ ಬ್ರಹ್ಮಕುಮಾರಿಗೆ ಗೊತ್ತಾಗೋದಿಲ್ಲ. ನಮ್ಮ ಹಿಂದೂ ಸಮಾಜವನ್ನು, ಹಿಂದೂ ಹೆಣ್ಮಕ್ಳನ್ನು ನಾಶ ಮಾಡಲು ಹುಟ್ಟಿರ್ತಕ್ಕಂಥ ಈ ಬ್ರಹ್ಮಕುಮಾರಿಯನ್ನು ಪ್ರತಿಯೊಬ್ಬ ಹಿಂದೂಗಳು ಎಚ್ಚೆತ್ತುಕೊಂಡು ಹೋರಾಡದಿದ್ದರೆ, ನಮ್ಮಂಥವ್ರಿಗೆ ಸಹಾಯ ಮಾಡದಿದ್ದರೆ, ನಿಮ್ಮಿಷ್ಟ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಮ್ಮ ಫೋನ್ಪೇಗೆ ನಾವು ಹೋರಾಡಲು ಸಿದ್ಧವಿದ್ದೀವಿ. ಆದರೆ ಇವರು ನಮಗೆ ಕಂಪ್ಲೇಂಟ್ ಮಾಡಿ ಎದುರಿಸ್ತಾರೆ. ಇವರ ವಿರುದ್ಧ ನಾವು ಕೋರ್ಟಲ್ಲಿ ಹೋರಾಡಲು ಆರ್ಥಿಕ ಸಹಾಯ ಮಾಡ್ತೀರಿ ಅಂತೇಳಿ ನಾನು ಫೋನ್ಪೇ ಇಟ್ಟಿದ್ದೇನೆ, ಪ್ರೇಕ್ಷಕರು ಗಮನಿಸಬೇಕು. ಸೊ ವೀಕ್ಷಕರೇ, ಮತ್ತೊಂದು ದೊಡ್ಡ ದುರಂತ ಏನಂದರೆ, ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಕೊಳ್ಳೋ ಹಿಂದೂಗಳು, ಆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಾನದಲ್ಲಿ, ಈ ಬ್ರಹ್ಮನ ಸ್ಥಾನದಲ್ಲಿ ಈ ದಾದಾ ಲೇಖರಾಜು ಅರಗುಂಡು ತಾತನ ಫೋಟೋ ಇಟ್ಟಿದ್ದಾರೆ, ನೋಡಿದ್ರಲ್ಲ? ಅಂದರೆ ಇದು ಈ ಅರಗುಂಡು ತಾತ ದಾದಾ ಲೇಖರಾಜು ಬ್ರಹ್ಮನ, ಇವನು ಸೃಷ್ಟಿಕರ್ತನ ಈ ಅರಗುಂಡು ತಾತ. ವಿಚಾರ ಮಾಡಿ, ಇವನು ಸೃಷ್ಟಿಕರ್ತನ, ನಮ್ಮನ್ನು ಸೃಷ್ಟಿ ಮಾಡಿದವನು ಬ್ರಹ್ಮ ಇವನೇನಾ? ಹೌದಲ್ಲ ವೀಕ್ಷಕರೇ? ಸೊ ಇದು ವಿಕೃತವಾದಂಥ ಮನಸ್ಥಿತಿ ಈ ಬ್ರಹ್ಮಕುಮಾರಿಯದು. ಬ್ರಹ್ಮನ ಸ್ಥಾನದಲ್ಲಿ ಈ ದಾದಾ ಲೇಖರಾಜು ಅರಗುಂಡು ತಾತನ ಫೋಟೋ ಇಟ್ಟು ಆತ ಬ್ರಹ್ಮ ಅಂತೆ. ಆ ಬ್ರಹ್ಮನ ಅಂದರೆ ಬ್ರಹ್ಮ
ವಿಚಾರ ಮಾಡಿ, ಎಷ್ಟು ದೊಡ್ಡ ಧರ್ಮದ ಹೆಸರಿನ ಮೇಲೆ ಬದುಕ್ತಿರುವ ಸ್ವಾಮೀಜಿಗಳು ಎಲ್ಲಿ ಮಲ್ಕೊಂಡಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಇದೆಲ್ಲ ಕಾಣ್ತಾ ಇಲ್ಲವಾ? ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಹಿಂದೂ ಸ್ವಾಮೀಜಿಗಳು, ಹಿಂದೂ ಗುರುಗಳು ಎಲ್ಲಿದ್ದೀರಾ? ಹೋಳಿಗೆ ತುಪ್ಕೊಂಡು ಮನೆಯಲ್ಲಿ ಮಲ್ಕೊಂಡಿದ್ದೀರಾ? ಹೌದಲ್ಲ ವೀಕ್ಷಕರೇ? ಸೊ ಇದು ನಮ್ಮ ದುರಂತದ ಕೆಲಸ. ಭಾರತ ದೇಶವನ್ನು ಪಾಕಿಸ್ತಾನದಲ್ಲಿ ಹಿಂದೂಗಳು ಎಚ್ಚೆತ್ತುಕೊಂಡು ಕೋರ್ಟಲ್ಲಿ ಕೇಸ್ ಹಾಕಿ ಈ ಬ್ರಹ್ಮಕುಮಾರಿ ಓಂ ಮಂಡಳಿಯನ್ನು ಮುಚ್ಚಾಕಿಬಿಟ್ರು. ಈ ದಾದಾ ಲೇಖ್ ರಾಜು ಪಾಕಿಸ್ತಾನದಿಂದ ಓಡಿ ಬಂದು ಭಾರತ ದೇಶಕ್ಕೆ 1950ರಲ್ಲಿ ಇಲ್ಲಿ ಓಂ ಮಂಡಳಿ ತೆಗೆದು ಬ್ರಹ್ಮಕುಮಾರಿ ಅಂತ ಇಟ್ಟು ಇಲ್ಲಿ ಸಕ್ಸಸ್ ಆಗ್ಬಿಟ್ಟು. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಯಾವತ್ತೂ ಎಚ್ಚೆತ್ತುಕೊಳ್ಳೋದಿಲ್ಲ. ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಯಾವಾಗಲೂ ಇಷ್ಟೇ. ನಾವು ಹಿಂದೂಗಳು ಎಚ್ಚೆತ್ತುಕೊಂಡಾಗ ಮಾತ್ರ ನಮ್ಮ ದೇಶ ನಮ್ಮ ಕೈಲಿ ಉಳಿಯುತ್ತೆ. ಇಲ್ಲದ್ರೆ ಮತ್ತೊಮ್ಮೆ ಗುಲಾಮಗಿರಿ ಮಾಡಬೇಕಾಗುತ್ತೆ. ಈ ಬ್ರಹ್ಮಕುಮಾರಿಗಳು ಗುಲಾಮಗಿರಿ ಮಾಡಬೇಕಾಗುತ್ತೆ. ಆಗ ಇವರು ಏನು ಇವಾಗ ಬಿಳಿ ಸೀರೆ ಉಟ್ಕೊಂಡು ಕುಂತು ಏನೇ ಜ್ಞಾನ ಕೊಡ್ತಾ ಇದ್ರಲ್ಲ, ಅವಾಗ ಈ ಅವಕಾಶ ಇರೋದಿಲ್ಲ ಅವ್ರಿಗೆ. ಮನೆಯಾಗ ಬುರ್ಕ ಹಾಕೊಂಡಿರ್ಬೇಕು. ಆ ಪರಿಸ್ಥಿತಿ ಬರ್ತದೆ ಅವ್ರು ಕೂಡ. ಗೊತ್ತಿಲ್ಲ ಅವ್ರಿಗೇನು ಗೊತ್ತದ? ಅವ್ರಿಗೇನು ಭಯ ಉಡಿಸಿದ್ದಾನೆ ಈ ದಾದಾ ಲೇಖ್ ರಾಜು? ಕಲಿಯುಗ ಅಂತ್ಯ ಆಗ್ತದೆ ಇವಾಗ. ಆಯ್ತು, ಇನ್ನೊಂದು 2036ರಲ್ಲಿ ಕಲಿಯುಗ ಅಂತ್ಯ ಆಗಿಬಿಡುತ್ತಂತೆ. 2036ರಲ್ಲಿ ಕಲಿಯುಗ ಅಂತ್ಯ ಆಗಿಬಿಡುತ್ತಂತೆ, ಸತ್ಯಯುಗ ಬರುತ್ತಂತೆ. ಆಗ ಈ ಬ್ರಹ್ಮಕುಮಾರಿ ಎಲ್ಲ 9 ಲಕ್ಷ ಜನ ದೇವಿ ದೇವತೆಗಳಾಗಿ ಹುಡ್ತಾರಂತೆ. ಇಂಥ ಒಂದು ಆಸೆ ತೋರಿಸಿ ಬರೀ ಸುಳ್ಳುಗಳು ಹೇಳ್ಕಂತ. ಸೊ ವೀಕ್ಷಕರೇ, ಕಲಿಯುಗ 2036ರಲ್ಲಿ ಅಂತ್ಯ ಆಗಿಬಿಡ್ತಂತೆ. ಈ ಬ್ರಹ್ಮಕುಮಾರಿಯರು ಹೇಳಿದ್ದಾರೆ. ಬ್ರಹ್ಮಕುಮಾರನಂತಲ್ಲಿ ಸಾಕ್ಷಿ ಇದೆ. ಬ್ರಹ್ಮಕುಮಾರಿಯರು ಹೇಳ್ತಾರೆ, ಬೇಕಾದ್ರೆ ಕೇಳ್ರಿ ಅವ್ರನ್ನ. 2036ರಲ್ಲಿ ಕಲಿಯುಗ ಅಂತ್ಯ ಆಗಲಿಲ್ಲ ಅಂದರೆ ಏನು ಮಾಡ್ತಾರೆ ಈ ಬ್ರಹ್ಮಕುಮಾರಿಯರು? ಎಲ್ಲರೂ ಮದುವೆ ಮಾಡಿಕೊಂಡು ಹಿಂದೂ ಧರ್ಮವನ್ನು ಆಚರಣೆ ಮಾಡ್ತಾರಾ? ಚಾಲೆಂಜು. ಒಂದು ವೇಳೆ ಕಲಿಯುಗ ಅಂತ್ಯ ಆದರೆ ಅದು ಇದ್ದವ್ರು ನೋಡ್ತಾರೆ. ಹೌದಲ್ಲ ವೀಕ್ಷಕರೇ? ಚಾಲೆಂಜ್ 2036ರಲ್ಲಿ ನೆನಪಿಟ್ಟುಕೊಳ್ಳಿ. ಸೊ ವೀಕ್ಷಕರೇ, ಹಿಂದೂ ಬಂಧುಗಳೇ, ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಈ ಬ್ರಹ್ಮಕುಮಾರಿಯರನ್ನು ಪ್ರಶ್ನೆ ಮಾಡಿ, ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ. ಹಾಗೂ ಇಲ್ಲಂದಲೇ ನಿಮಗೆ ಗೊತ್ತಾಗಿಲ್ಲ ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಮಾತಾಡಿಸಿ, ನಾನು ಮಾತಾಡ್ತೀನಿ. ಯಾಕಂದರೆ ಈ ಬ್ರಹ್ಮಕುಮಾರಿಯಲ್ಲಿ ಜ್ಞಾನನೇ ಇಲ್ಲ. ಯಾರು ಮಾತಾಡಲು ಮುಂದೆನೇ ಬರೋದಿಲ್ಲ. ಇದರಲ್ಲಿ ಶಕ್ತಿನೇ ಇಲ್ಲ, ಜ್ಞಾನ ಇಲ್ಲ ಮಾತು. ಪ್ರತಿಯೊಬ್ಬರು ಹಂಚ್ಕೊಳ್ತಾರೆ ಮಾತಾಡೋದಕ್ಕೆ. ಬ್ರಹ್ಮಕುಮಾರಿಗೆ ಹೋಗುವವರು ಇದ್ದರೂ ಸರಿ, ಯಾರಿದ್ರು ನೀವು ಏನು ಜ್ಞಾನ ಪಡೆದಿರಿ ಏನಂಬುದನ್ನು ನಮ್ಮ ಜೊತೆ ಚರ್ಚೆ ಮಾಡಿ ಸಮಾಧಾನ ಕೊಟ್ಟು ನೀವು ಸಹಿ ಅನಿಸ್ಕೊಳ್ರಿ. ಇಲ್ಲಾಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನೀವು ಅಜ್ಞಾನದಲ್ಲಿ ಇದ್ದೀರಂತೇಳಿ. ನಿಮ್ಮ ಜ್ಞಾನವನ್ನು ನಿಮ್ಮ ಮೈಂಡ್ ವಾಶ್ ಮಾಡಿ ನಿಮ್ಮನ್ನು ಅಜ್ಞಾನದಲ್ಲಿ ಇಟ್ಟಿದ್ದಾರೆ ಅಂತೇಳಿ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ಸೊ ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೆಂಕಟ್. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.